ಸೊ ನೆಕ್ಸ್ಟ್ ಸ್ಟೇಜ್ ಮೇಲೆ ಬಂದಿದ್ದೆ ಮೇರಿ ಕಾಮ್ ಅವರು. ಸಖತ್ ಇನ್ಸ್ಪೈರಿಂಗ್ ಲೇಡಿ, ಇಂಟರ್ನ್ಯಾಷನಲ್ ಬಾಕ್ಸರ್ ಅವರು. ಆ್ಯಂಡ್ ಪಾಸ್ಟ್ 12 ಇಯರ್ಸಿಂದ ಅಸೋಸಿಯೇಟ್ ಆಗಿದ್ದಾರೆ ಹರ್ಬಲೈಫ್ ಜೊತೆ. ಆ್ಯಂಡ್ ಹರ್ಬಲೈಫ್ ಅವರಿಗೆ ಎಲ್ಲ ಪ್ರಾಡಕ್ಟ್ಸ್ನೂ ಫ್ರೀಯಾಗಿ ಸ್ಪಾನ್ಸರ್ ಮಾಡುತ್ತೆ. ಆ್ಯಂಡ್ ಅವ್ರಿಗೆ ಒಬ್ಬರು ಕೋಚ್ನ ಕೊಡ್ತಾರೆ, ಹೇಗೆ ಪ್ರಾಡಕ್ಟ್ಸ್ನ ಕನ್ಸಂಪ್ಷನ್ ಮಾಡಬೇಕು, ಕನ್ಸಂಪ್ಷನ್ ಆದಮೇಲೆ ಏನು ಮಾಡಬೇಕು, ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅವ್ರಿಗೆ ಹೆಲ್ಪ್ ಆಗೋದಕ್ಕೆ ಅಂತ ಹೇಳಿ. ಸೊ ಸಖತ್ ಫೋಕಸ್ಡ್ ಆಗಿರೋದಕ್ಕೆ ನ್ಯೂಟ್ರಿಷನ್ ನಂಗೆ ಸಖತ್ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿದ್ರು. ಸೊ ನಾನು ಸ್ಟೇಟಸಲ್ಲಿ ಆಲ್ಮೋಸ್ಟ್ ಎಲ್ಲ ಪೋಸ್ಟ್ ಮಾಡಿದರೆ ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಸೊ ನೆಕ್ಸ್ಟ್ ಪಾರ್ಟ್ ಬಂದಿದೆ ಅಚೀವರ್ಸ್ದು ಟ್ರೈನಿಂಗ್. ಸೊ ಸಿಂಪಲ್ ಹೌಸ್ ವೈಫ್ ಬ್ಯಾಕ್ಗ್ರೌಂಡ್ನವರು, ಎಷ್ಟು ಜನ ಲೇಡೀಸ್ದು ಟಾಪ್ ಸ್ಟೋರೀಸ್, ವೆಯ್ಟ್ ಲಾಸ್ ಸ್ಟೋರೀಸ್, ಅವ್ರ ವೆಯ್ಟ್ ಲಾಸಿಂದ ನ್ಯೂಟ್ರಿಷನ್ ಕ್ಲಬ್ಬಿಗೆ ಸಾಕಷ್ಟು ಜನಕ್ಕೆ ಇನ್ವೈಟ್ ಮಾಡಿ ಅವ್ರ ಲೈಫ್ನ ಚೇಂಜ್ ಮಾಡಿರೋವಂಥದ್ದು, ಸುಮಾರು ಜನಕ್ಕೆ ಟ್ರಾನ್ಸ್ಫಾರ್ಮೇಷನ್ ಮಾಡಿಸಿರುವಂಥದ್ದು, ಅವ್ರದ್ದೆಲ್ಲ ಸ್ಟೋರೀಸ್ ಸಖತ್ ಇನ್ಸ್ಪೈರಿಂಗ್ ಆಗಿತ್ತು. ಆ್ಯಂಡ್ ಈ ಎಲ್ಲ ಟಾಪಿಕ್ಸ್ ಏನು ಕವರ್ ಮಾಡ್ತು ಕಂಪ್ನಿ, ಇದ್ರ ಜೊತೆಗೆ ಅನೌನ್ಸ್ ಕೂಡ ಮಾಡ್ತು. ಸೊ ನೆಕ್ಸ್ಟ್ ಇಯರಿಂದ 4 ಕಡೆ ಎಕ್ಸ್ಟ್ರಾವೆಗಾನ್ಸಾ ನಡೆಯುತ್ತೆ. ಸೊ ಈಗಲೇ 2 ಕಡೆ ಎಕ್ಸ್ಟ್ರಾವೆಗಾನ್ಸಾ ನಡೆದಿದೆ, ಒಂದು ಡೆಲ್ಲಿ, ಒಂದು ಬ್ಯಾಂಗ್ಳೂರು. ಸೊ ನೆಕ್ಸ್ಟ್ ಇಯರಿಂದ 4 ಎಕ್ಸ್ಟ್ರಾವೆಗಾನ್ಸಾ ನಡೆಯುತ್ತೆ ಅಂತ ಹೇಳಿಬಿಟ್ಟು. ಸೊ ಇದರ ಅರ್ಥ ಏನು, ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್ ಇನ್ ಟು ನ್ಯೂಟ್ರಿಷನ್ ಕ್ಲಬ್. ಸೊ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕೆ, ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ, ವೆಯ್ಟ್ ಲಾಸ್ ಆಗೋದಕ್ಕೆ, ಮತ್ತು ಸ್ಟ್ರೆಸ್ನ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲಿಯೋದಕ್ಕೆ, ಎಲ್ಲದಕ್ಕೂ ಪೀಪಲ್ ಆರ್ ರಶಿಂಗ್ ಟುವರ್ಡ್ಸ್ ನ್ಯೂಟ್ರಿಷನ್ ಕ್ಲಬ್ ಅಂತ ಅರ್ಥ. ಸೊ ಈ ಥರದ ದೊಡ್ಡ ಇವೆಂಟ್ಸ್ಗಳನ್ನ ಅಟೆಂಡ್ ಮಾಡಿದ್ರೇ ಗೊತ್ತಾಗೋದು ಹರ್ಬಲೈಫಿನ ಡೆಪ್ತ್ ಎಷ್ಟಿದೆ. ಸೊ ಕಂಪ್ನಿದು ಫ್ಯಾಕ್ಟ್ಸ್ ಏನು ಅಂತ ಅಂದ್ಬಿಟ್ಟು, ಬಿಕಾಸ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಇದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಮತ್ತು ಇದಕ್ಕೆ ಒಬ್ರನ್ನ ಸೇರಿಸ್ತಾ ಹೋಗೋದು, ಮತ್ತು ಒಂದು ಚೈನ್ ಲಿಂಕ್ ಥರ ಮಾಡ್ಕೊಳ್ಳೋದು, ಈ ಥರ ಏನೇನೋ ಮಿಸ್ಕನ್ಸೆಪ್ಷನ್ಸ್ಗಳು ತುಂಬ ಇದೆ. ಸೊ ಇದಕ್ಕೆ ಯಾರಿಗೂ ಸೇರ್ಸೋದಕ್ಕಾಗಲ್ಲ. ನಾವು ಯಾರೂ, ಈಗ ನನಗೆ ಆಗಲಿ, ಹರ್ಬಲೈಫ್ ಕಂಪ್ನಿಗೆ ಸೇರಿಸ್ಬಿಟ್ಟು ದಿನಾ ಶೇಕ್ ಕುಡಿಯೋಕ್ಕೆ ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಪರ್ಸ್ನಲಿ ನಮಗೆ ಅನಿಸಿರಬೇಕು, ಈ ಪ್ರಾಡಕ್ಟ್ ಒಳ್ಳೆಯದಿದೆ, ನ್ಯೂಟ್ರಿಷನ್ ಕ್ಲಬ್ನಲ್ಲಿ ಇರೋ ಜನ ನಿಜವಾದ ವಿಷಯಗಳನ್ನೇ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋಂಗೆ ನಂಗೆ ರಿಸಲ್ಟ್ ಬರ್ತಾಯಿದೆ. ಮತ್ತು ಆ ಜನದ ಮೇಲೆ ನಂಬಿಕೆ, ಪ್ರಾಡಕ್ಟ್ಸ್ ಮೇಲೆ ನಂಬಿಕೆ, ಕಂಪ್ನಿ ಮೇಲೆ ನಂಬಿಕೆ ಬಂದರೆ ಮಾತ್ರ ಮುಂದುವರಿಲಿಕ್ಕೆ ಸಾಧ್ಯ. ಸೊ ಇದರಲ್ಲಿ ಯಾರಿಗೂ ಸೇರ್ಸೋದಕ್ಕಾಗಲ್ಲ. ವಿ ಕ್ಯಾನ್ ಜಸ್ಟ್ ಟೆಲ್ ದ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಪೈರ್ ಪೀಪಲ್. ಇನ್ಸ್ಪೈರ್ ಮಾಡಿದ್ರೆ ಆ್ಯಂಡ್ ಇನ್ಸ್ಪಿರೇಷನ್ ಆದರೆ ಆವಾಗಲೇ ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ. ಸೊ ನಾನಂತೂ ಕ್ಲಬ್ಬಿಗೆ ಜಾಯ್ನ್ ಆಗುವಾಗ ನನಗೆ ಆ್ಯಕ್ಚುಲಿ ಯಾರಿಗೂ ಪ್ರಾಡಕ್ಟ್ಸ್ ಹಿಂಗೆ ಯೂಸ್ ಮಾಡ್ತಿದ್ದೀನಿ, ಹಿಂಗೆ ತಗೋತಿದ್ದೀನಿ, ಅಥವಾ ನಂದು ಹೆಲ್ತ್ ಚೆನ್ನಾಗಾಗ್ತಿದೆ, ನನಗೆ ಯಾರಿಗೂ ಹೇಳೋದಕ್ಕೆ ನನಗೆ ಆ್ಯಕ್ಚುಲಿ ಇಷ್ಟ ಆಗ್ತಾ ಇರಲಿಲ್ಲ. ಸೊ ನಾನು ಬಂದಿರೋದು ಪ್ರಾಡಕ್ಟ್ ಯೂಸೇಜ್ಗೆ ಅಷ್ಟೇ. ಸೊ ನಂಗೆ ಯಾರಿಗೂ ಇನ್ಸ್ಪೈರ್ ಮಾಡೋಕ್ಕಿಲ್ಲ ಹಾಗೆ ಅನ್ನಿಸ್ತಾ ಇತ್ತು ಸ್ಟಾರ್ಟಿಂಗ್ ಡೇಸಲ್ಲಿ ಬಂದಾಗ. ಬಟ್ ಒಂದು 3 ಮಂತ್ಸ್ 6 ಮಂತ್ಸ್ ಕಳೆಯೋವಾಗ ಆ್ಯಕ್ಚುಲಿ ನನ್ನಂಗೆ ತುಂಬ ಜನ ಸಫರ್ ಪಡ್ತಿದ್ದಾರೆ ಹೆಲ್ತ್ ಇಶ್ಯೂಸಿಂದ, ವೆಯ್ಟ್ ಇಶ್ಯೂಸಿಂದ. ವೆಯ್ಟ್ ಇರಲಿ, ಹೆಲ್ತ್ ಇಶ್ಯೂಸಿಂದ ತುಂಬ ಜನ ಸಫರ್ ಪಡ್ತಾ ಇರ್ತಾರೆ. ಸೊ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನಾನು ಕೂಡ ಆ್ಯಕ್ಷನ್ ತೊಗೊಂಡಿದ್ದು. ಸೊ ಈ ಆ್ಯಕ್ಷನ್ ತೊಗೊಳ್ಳೋ ಹಾಗೆ ಮಾಡಿದ್ದೇನೆ ಒಂದು ಲೆವೆಲ್ ಆಫ್ ಟ್ರೈನಿಂಗ್ಸ್ಗಳು. ಕ್ಲಬ್ಬಿಗೆ ಹೋಗ್ತಾ ಸಿಗೋವಂತಹ ಸಣ್ಣ ಪುಟ್ಟ ಟ್ರೈನಿಂಗ್ಸ್, ನಮ್ಮದು ವೀಕ್ಲಿ ಟ್ರೈನಿಂಗ್ಸ್, ಪ್ರಾಡಕ್ಟ್ಸ್ ಟ್ರೈನಿಂಗ್ಸ್. ಸೊ ಇದರಲ್ಲಿ ಕೂರ್ತಾ ಅರ್ಥ ಆಗಿದ್ದು, ಸೊ ತುಂಬ ಜನಕ್ಕೆ ಶೇಕ್ಸಿನ ಅವಶ್ಯಕತೆ ಇದೆ. ಇದನ್ನ ರೈಟ್ ವೇನಲ್ಲಿ ಅರ್ಥ ಮಾಡಿಸಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ.